ಹಾಯ್ ಗೈಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ಇದು ನಮ್ಮದು ಸ್ಯಾಟರ್ಡೇ ಈವ್ನಿಂಗ್ ಮಿನಿ ಲಾಗ್. ನಾನು ಒಂದು 6:30ಗೆ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ, ಅಡುಗೆ ಮಾಡ್ಕೊಳ್ಳೋಣ ಅಂತ. ನಾನು ಏನೇ ಅಡುಗೆ ಮಾಡುವಾಗಲೂ ಗುಡ್ಡು ನನ್ನ ಪಕ್ಕನೇ ಇರ್ತಾನೆ, ಏನಾದರೂ ನಾನು ಏನು ಮಾಡ್ತೀನಿ ಅಂತ ನೋಡಿಕೊಂಡು. ಹಾಗೆ ಇವತ್ತು ವಿನೋದ ಅಕ್ಕ ಅವ್ರದ್ದು ಪಾಪದ ಬರ್ಡೇ ಇದೆ, ಹಾಗಾಗಿ ಅವ್ರು ನಮ್ಮನ್ನು ಕರೆದಿದ್ರು. ಅದಕ್ಕೆ ನಾನು ಮತ್ತು ಸ್ವಪ್ನಕ್ಕ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇಬ್ಬರು ಜೊತೆಯಲ್ಲಿ ಹೋಗ್ತಾ ಇದ್ದೀವಿ. ಮಗುವಿನ ಬರ್ತ್ಡೇಗೆ ಹಾಗೆ ಹೋದರೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿಬಿಟ್ಟು ಅಲ್ಲೇ ಒಂದು ಫ್ಯಾನ್ಸಿ ಅಂಗಡಿಯಿಂದ ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡ್ವಿ. ಮತ್ತು ಅಲ್ಲಿಂದ ಆಟೋ ಇಟ್ಕೊಂಡು ಮತ್ತೆ ವಿನೋದಕ್ಕನ ಮನೆಗೆ ಹೊರಟ್ವಿ. ಆಗಲೇ ಟೈಮ್ ಒಂದು 8:30 9 ಗಂಟೆ ಆಗಿತ್ತು ತಲುಪಬೇಕಾದ್ರೆ. ಇವ್ರ ಮನೆ ಮೆಟ್ಲಲ್ಲೆಲ್ಲ ಪಾಟಲ್ಲಿ ಗಿಡಗಳೆಲ್ಲ ಹಾಕ್ಕೊಂಡು ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ಇಲ್ಲಿ ಕಾಣಿಸ್ತದೆ ಕಿಚನ್ನು, ಮತ್ತು ಇಲ್ಲೆಲ್ಲ ಸದಾಪುಷ್ಪ ಗಿಡಗಳಿದ್ದಾವೆ. ನಮ್ಮನೆ ಟೈಮ್ ಬಂದುಬಿಟ್ಟು ನಾವು ಬಂದಿದ್ದೆ ಲೇಟ್ ಆಯಿತು, ಹಾಗಾಗಿ ಪಾಪು ಬರ್ಡೇ ಅರ್ಧಕ್ಕರ್ಧ ಮುಗ್ದೋಗಾಗಿತ್ತು. ನೆಂಟರು ಬಂದಿದ್ದರು. ಮಗುವಿನ ತಂದೆ ತಾಯಿ ಇಬ್ಬರು ಊಟಕ್ಕೆ ರೆಡಿ ಮಾಡೋದ್ರಲ್ಲೇ ಫುಲ್ ಬ್ಯುಸಿಯಾಗೋಗಿದ್ದಾರೆ. ಇವರೇ ಪಾಪು ತಂದೆ. ಹಾಗೆ ನಾನು ಅವ್ರ ಜೊತೆಲ್ಲ ಮಾತಾಡಿಸ್ಕೊಂಡು ಪಾಪನು ಮಾತಾಡ್ಸ್ಕೊಳ್ಳೋಕ್ಕೆ ಅಂತ ಹೋದೆ. ಅವನು ಎಲ್ಲ ಕಡೆ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದ. ಏನೋ ಅವನಷ್ಟಕ್ಕೆ ಅವನು ಆಟ ಆಡಿಕೊಂಡು ಪೋಖ್ರಿ ಮಾಡ್ತಾಯಿದ್ದಾನೆ. ಅವರ ಅಮ್ಮ ಅವನ ಹಿಂದೆ ಓಡಾಡೋದು ನೋಡಿ, ಇದೇ ಥರ. Keep it softly spoken, with no strings tying you to me. I'm happy in your company. ಶನಿವಾರದ ಸಂಜೆಯ ಲಾಗ್ ಇದು. ಇವತ್ತಿನ ಲಾಗ್ ಇಷ್ಟೇ. ಅಕ್ಕನಿಗೊಂದು ಬಾಯ್ ಮಾಡಿದ್ವಿ, ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ, ಆಟೋನೂ ಇಟ್ಕೊಂಡ್ವಿ, ಮನೆ ಕಡೆ ಹೊರಟ್ವಿ. ನಿಮಗೆಲ್ರಿಗೂ ನನ್ನ ಈ ಒಂದು ಲಾಗ್ ನಿಮಗೆ ಇಷ್ಟ ಆಗಿದ್ದರೆ, ನನ್ನ ವಿಡಿಯೋ ನಿಮಗೆ ಖುಷಿ ಅನಿಸಿದರೆ ನನಗೊಂದು ಲೈಕ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಥ್ಯಾಂಕ್ ಯು ಅಂತ ಹೇಳ್ತಾ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.